ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಹೊಸದಾಗಿ ಚಾನಲ್ ವಿಸಿಟ್ ಆದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ವಾಟರ್ ಮೆಲನ್ ಕ್ಯಾಂಡಿಯನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಒಮ್ಮೆ ಟ್ರೈ ಮಾಡಿ. ಇದನ್ನ ನೀವು ವಾಟರ್ ಮೆಲನ್ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದರ ಬೀಜವನ್ನ ಕೂಡ ರಿಮೂವ್ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬೀಜವನ್ನ ತೆಗೆದು ಮಿಕ್ಸಿಗೆ ಹಾಕೊಂಡಿದೀನಿ. ಇದನ್ನ ನೈಸ್ ಆಗಿ ಜ್ಯೂಸ್ ಮಾಡ್ಕೋಬೇಕು. ಇವಾಗ ನೀವು ಈಗ ಜ್ಯೂಸ್ ರೆಡಿ ಆಗಿದೆ. ಒಂದು ಬೌಲಿಗೆ ಹಾಕೊಂಡು ಆ ಜ್ಯೂಸ್ ಅನ್ನ ಹಾಕೊಳ್ಳಿ. ಸ್ವಲ್ಪ ತರಿ ತರಿ ಇದ್ರೆ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಅದ್ರ ಜೊತೆಗೆ ಈ ಜ್ಯೂಸಿಗೆ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಅನ್ನ ಹಾಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಇಲ್ಲಿ ಸೇರಿಸ್ಕೊಳ್ಳಿ. ನೀವು ಇಲ್ಲಿ ವಾಟರ್ ಮೆಲನ್ ತುಂಬಾ ಸ್ವೀಟ್ ಇಲ್ಲ, ಸಪ್ಪೆ ಇತ್ತು ಅಂತ ಅನ್ಸಿದ್ರೆ ಇಲ್ಲಿ ಶುಗರ್ ಕೂಡ ಹಾಕೋಬಹುದು. ಬಟ್ ನನ್ಗೆ ಈ ಹಣ್ಣು ತುಂಬಾ ಸ್ವೀಟ್ ಇದೆ, ಹಾಗಾಗಿ ನಾನಿಲ್ಲಿ ಶುಗರ್ ಹಾಕಿಲ್ಲ, ಬರೀ ಜೇನುತುಪ್ಪ ಅಷ್ಟೇ ಹಾಕಿದ್ದೀನಿ. ನೀವು ಹಣ್ಣಿನ ಸ್ವೀಟ್ ನೋಡ್ಕೊಂಡು ಶುಗರ್ ಅನ್ನ ಆಡ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗತ್ತೆ, ಆ ಜೇನುತುಪ್ಪ ಅಡಿಗಡೆ ಹೋಗಿ ಕೂತ್ಕೊಂಡ್ ಬಿಡುತ್ತೆ. ಇದನ್ನ ನೀವು ಚೆನ್ನಾಗಿ ಅದ್ರ ಜೊತೆ ವಾಟರ್ ಮೆಲನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ನೀವು ಐಸ್ ಕ್ಯಾಂಡಿ ಮಾಡಕ್ಕೆ ಒಂದು ಮೋಲ್ಡ್ ಸಿಗತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ನೀರ್ ಕುಡಿಯೋ ಲೋಟದಲ್ಲೂ ಕೂಡ ಮಾಡ್ಕೋಬಹುದು ಇದನ್ನ. ಇವಾಗ ನಾನು ಇದನ್ನ ಹಾಕ್ತಾ ಇದ್ದೀನಿ ಐಸ್ ಮೋಲ್ಡ್ಗೆ. ಸೊ ಇದಕ್ಕೆ ಹಾಕೋಬೇಕು. ಇದನ್ನ ಇವಾಗ ಕ್ಯಾಪ್ ಹಾಕಿ ಮುಚ್ಚಿ ಬಿಡ್ಬೇಕು. ನೀವು ಲೋಟದಲ್ಲಿ ಮಾಡಿದ್ರು ಅಷ್ಟೇನೆ, ಕಂಪ್ಲೀಟ್ ಆಗಿ ಮುಚ್ಚಿ ಇಟ್ಬಿಡಿ. ಈ ತರ ಕಂಪ್ಲೀಟ್ ಆಗಿ ಮುಚ್ಕೊಂಡು ಇವಾಗ ಒಂದು 4 ರಿಂದ 5 ಗಂಟೆ ಹೊತ್ತು ತನಕ ನಾವು ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗತ್ತೆ. ಇವಾಗ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಆಯ್ತು, ಇವಾಗ ರೆಡಿ ಆಗಿದೆ. 5-6 ಗಂಟೆ ಆಯ್ತು ನಾನು ಇಟ್ಟು. ಇವಾಗ ನೋಡಿದ್ರೆ ಈ ರೀತಿ ರೆಡಿ ಆಯ್ತು. ಇದನ್ನ ತೆಗೆಯುವಾಗ ನೀವು ಸ್ವಲ್ಪ ನೀರ್ ಹಾಕೊಳ್ಳಿ. ಟ್ಯಾಪ್ ಹತ್ರ ನೀರ್ ಬಿಟ್ಕೊಂಡ್ರೆ ಅದು ಈಸಿಯಾಗಿ ನಿಮ್ಗೆ ರಿಮೂವ್ ಆಗಿ ಬರುತ್ತೆ. ಸೊ ಈ ರೀತಿಯಾಗಿ ಕ್ಯಾಂಡಿ ರೆಡಿ ಆಯ್ತು ನೋಡಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಹಣ್ಣಂತೂ ರಿಯಲ್ ಆಗಿ ಆ ನಿಂಬೆ ಹಣ್ಣು ಜೇನುತುಪ್ಪ ತಿನ್ಬೇಕಾದ್ರಂತೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಮಿಕ್ಸ್ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.